ಪ್ರಶಸ್ತಿಯನ್ನು ಕೊಡೋ ಸಂದರ್ಭದಲ್ಲಿ ನಾನೇ ಅವರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದೆ. ನಾನು ಹಲವಾರು ಒಂದಲ್ಲ 16 ಬಾರಿ ಭೇಟಿ ಮಾಡಿದಾಗ ಭಾಳ ಮಗನ ರೀತಿ ಮಾತಾಡಿಸಿದ್ದಾರೆ. ಕೊಡಿಗೆಹಳ್ಳಿ ಪಕ್ಕ ಇರೋ ಕೊಡಿಗೆಹಳ್ಳಿಯಲ್ಲಿ ಮದುವೆ ಆಗಿರುವಂಥದ್ದು ವರ್ಷ. ಅವರು ಕೂಡ ನಮ್ಮ ಎಲ್ಲ ಇವರೆಲ್ಲರೂ ಕೂಡ ನಮ್ಮ ದೂರದ ಸಂಬಂಧಿಗಳು ಕೂಡ ಅದೇ ವಿಷಯವಾಗಿ ಹಾಸ್ಯವನ್ನು ಮಾಡ್ತಾಯಿದ್ರು. ಈ ಕನ್ನಡ ಚಿತ್ರರಂಗ ಯಾವತ್ತೂ ಮರೆಯಲಾಗದ ಒಂದು ಆ ರೀತಿಯಾದಂಥ ಪಾತ್ರಗಳನ್ನು ಮಾಡೋ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಅವತ್ತೆಲ್ಲ ಪರಭಾಷೆ ಕಲಾವಿದರಿಗೆ ಅವಕಾಶ ಇತ್ತು. ಎಲ್ಲ ತಮಿಳ್ನಾಡಿಗೆ ಹೋಗ್ಬೇಕಾಯ್ತು, ಚೆನ್ನೈಗೆ ಹೋಗ್ಬೇಕಾಯ್ತು. ಅಂಥ ಕಾಲದಲ್ಲಿ ಒಬ್ಬ ಕನ್ನಡದ ಬೇರೆ ಚಿತ್ರರಂಗದ ಬೇರೆ ಪರಭಾಷೆಗಳಲ್ಲೂ ಕೂಡ ಹೋಗಿ ಹಿರಿಮೆಯನ್ನು ಅಲ್ಲಿ ನಂಬರ್ 1 ರೀತಿಯಾಗಿ ಹಿರಿಮೆಯನ್ನು ಸಾಧಿಸುವಂಥ ಚಿತ್ರನಟಿ, ಕನ್ನಡ ಸೇವೆಯನ್ನು ಮಾಡುವಂಥ ಕನ್ನಡತಿ ನಮ್ಮ ಮಧ್ಯ ಇಲ್ಲ ನಮ್ಮೆಲ್ಲ ಕಾಣ್ತಾ ಇದೆ. ಹಲವಾರು ಬಾರಿ ಭೇಟಿ ಮಾಡಿ ಜೊತೆ ಮಾತಾಡಿ ಅಂಥ ಒಬ್ಬ ನಟಿಯನ್ನು ಕರ್ನಾಟಕದ ಚಿತ್ರರಂಗ ಕನ್ನಡದ ಅಭಿಮಾನಿಗಳು ಕಳ್ಕೊಂಡಿದ್ದಾರೆ. ಅದು ಕೂಡ ಅವರ ಬಗ್ಗೆ ಪ್ರಸ್ತಾಪ ಸೂಚನೆಯನ್ನು ವ್ಯಕ್ತಿ ನೀಡಿ ಸಹಜವಾದಂಥ ಒಂದು ಕಾಯಿಲೆಯಿಂದ ಮನೆಯಲ್ಲೇ ಇದ್ದರು. ಭಾಳ ವಯಸ್ಸಾಯಿತು. ಇಷ್ಟು ಈ ವಯಸ್ಸಲ್ಲೂ ಕೂಡ ಭಾಳಷ್ಟು ಕಾರ್ಯಕ್ರಮಕ್ಕೆ ಬರ್ತಾಯಿದ್ರು. ಈಗ ಕಳೆದ ಒಂದು ವರ್ಷದಿಂದ ಅವರು ಎಲ್ಲೂ ಕಾಣ್ತಾ ಇರಲಿಲ್ಲ. ಸಹಜವಾದಂಥ ಒಂದು ಕಾಯಿಲೆ ತೀರ್ಕೊಂಡಿದ್ದಾರೆ. ಶಾಂತಿ ಭಗವಂತನ